ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಇವತ್ತು ಮಾಡ್ಯೂಲ್ 2 ನಿನ್ನೆ ಅಪ್ಲೋಡ್ ಮಾಡಬೇಕಾಗಿತ್ತು. ಬಿಕಾಸ್ ಆಫ್ ಸಮ್ ರೀಸನ್ಸ್, ಪರ್ಸ್ನಲ್ ಕೆಲಸ ಇರಲಿಕ್ಕೆ ಹೋಗಿ ನನಗಾಗಿಲ್ಲ. ಇವತ್ತು ಮಾಡ್ಯೂಲ್ 2 ಮತ್ತು ಮಾಡ್ಯೂಲ್ 3 ಅಪ್ಲೋಡ್ ಮಾಡ್ತೇನೆ. ಸೊ ಮಾಡ್ಯೂಲ್ 2 ಇಂದ ಈಗ ಅಪ್ಲೋಡ್ ಮಾಡ್ತೇನೆ. ಇನ್ನು ಸದ್ಯದಲ್ಲೇ ವೆರಿ ಶಾರ್ಟ್ಲಿ ನಾನು ಮಾಡ್ಯೂಲ್ 3 ಕೂಡ ಅಪ್ಲೋಡ್ ಮಾಡ್ತೇನೆ. ಇವತ್ತು 3 ಮಾಡ್ಯೂಲ್ಸ್ ಕಂಪ್ಲೀಟ್ ಮಾಡ್ತೇನೆ. ನಾಳೆ 5 ಮಾಡ್ಯೂಲ್ಸನ್ನು ಕಂಪ್ಲೀಟ್ ಮಾಡಿ ಬಿಡ್ತೇನೆ ಬೈ ದ ಎಂಡ್ ಆಫ್ ಟುಮಾರೋ. ಓಕೆ, ಸೊ ಈ ಮಾಡ್ಯೂಲಲ್ಲಿ ನಾನು ನಿಮಗೆ ಸ್ವಲ್ಪ ಕ್ವಶನ್ಸ್ ತುಂಬ ಇದೆ, ಬಟ್ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಕ್ವಶನ್ ವೈಸೇ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಕರೆಕ್ಟ್ ಕೇಳ್ಕೊಳ್ಳೆ. ಫಸ್ಟು ಕ್ವಶನ್ ನಂಬರ್ 3 ಮಾಡ್ಯೂಲ್ 2ನ ಕ್ವಶನ್ ನಂಬರ್ 3 ಮತ್ತು 4 ಬರುತ್ತೆ, ಸರಿನಾ? ಸೊ ಡಿಫೈನ್ ಕ್ಲಾಸ್, ಇದೆಲ್ಲ ಡೆಫಿನೇಷನ್ ಕೇಳಿದ್ದಾರೆ. ಕ್ಲಾಸ್ ಅಂದರೆ ಏನು, ನೀವು ಅಂದರೆ ಏನು, ಕನ್ಸ್ಟ್ರಕ್ಟರ್ ಅಂದರೆ ಏನು, ಗಾರ್ಬೇಜ್ ಕಲೆಕ್ಷನ್ ಅಂದರೆ ಏನು ಅಂತ ಡೆಫಿನೇಷನ್ ಕೇಳಿದರೆ ಒಂದು ಟೈಮ್ ಕೇಳಿದ್ದಾರೆ. ಓಕೆ, ಯಾವಾಗ ಕೇಳಿದ್ದು ಇದಂತ ಕೇಳಿದರೆ ಒಂದು ಟೈಮ್ ಜಸ್ಟ್ ಡಿಫೈನ್ ಅಂತ ಕೇಳಿದ್ದಾರೆ. ಇದು ಕ್ವಶನ್ ನಂಬರ್ 3 ಕೇಳಿದ್ದು. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಗಾರ್ಬೇಜ್ ಕಲೆಕ್ಷನ್ ಆ್ಯಂಡ್ ಫೈನಲೈಸ್ ಮೆಥಡ್ ಇನ್ ಜಾವಾ. ಈ ಗಾರ್ಬೇಜ್ ಕಲೆಕ್ಷನ್ ಇದೆ ನೋಡಿ, ಇದನ್ನು 2 ಟೈಮ್ಸ್ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಎಕ್ಸ್ಪ್ಲೈನ್ ದ ಗಾರ್ಬೇಜ್ ಕಲೆಕ್ಷನ್ ಆ್ಯಂಡ್ ಫೈನಲೈಸ್ ಒಂದು ಟೈಮ್ ಕೇಳಿದ್ದಾರೆ, ಇದ್ರ ಜೊತೆನೇ ಕೇಳಿದ್ದಾರೆ. ಸೊ ಗಾರ್ಬೇಜ್ ಕಲೆಕ್ಷನ್ 2 ಟೈಮ್ಸ್ ಕೇಳಿದ್ದಾರೆ, ಅದನ್ನು ಓದ್ಕೊಳ್ಳಿ. ಅದರ ಜೊತೆ ಫೈನಲೈಸ್ ಮೆಥಡ್ ಇನ್ ಜಾವಾ ಇದನ್ನು ಕೇಳಿದ್ದಾರೆ. ದೆನ್ ವಿತ್ ಕೋಡ್ ಸ್ನಿಪ್ಪೆಟ್ ಎಕ್ಸ್ಪ್ಲೈನ್ ಡಿಫರೆಂಟ್ ಆಕ್ಸೆಸ್ ಸ್ಪೆಸಿಫೈಯರ್. ಇದು ನೋಡಿ, ನಾನಿಲ್ಲಿ ಯೆಲ್ಲೋ ಕಲರಲ್ಲಿ ಮಾರ್ಕ್ ಮಾಡಿದ್ದು ಕ್ವಶನ್ ನಂಬರ್ 3 ಬಂದಿದೆ ಅಂತ ಮೀನಿಂಗ್. ಗ್ರೀನ್ ಕಲರಲ್ಲಿ ಮಾರ್ಕ್ ಮಾಡಿದ್ದು ಕ್ವಶನ್ ನಂಬರ್ 4 ಬಂದಿದೆ ಅಂತ ಮೀನಿಂಗ್, ಆಯಿತಾ? ಸೊ ಇದು ನೋಡಿ, ಕೋಡ್ ಸ್ನಿಪ್ಪೆಟ್ ಆಕ್ಸೆಸ್ ಸ್ಪೆಸಿಫೈಯರ್ನ ಕ್ವಶನ್ ನಂಬರ್ 3 2 ಟೈಮ್ಸ್ ಕೇಳಿದ್ದಾರೆ, ಕ್ವಶನ್ ನಂಬರ್ 4 1 ಟೈಮ್ ಕೇಳಿದ್ದಾರೆ. ಓಕೆ, ಸೊ ಇದನ್ನು ಎಟ್ ಎನಿ ಕಾಸ್ಟ್ ನೀವು ಬಿಡಬಾರ್ದು. ಮೇಲ್ಗಡೆ ಬಂದರೂ ಬರಿಬೋದು ಅಥವಾ ಕೆಳಗಡೆ. ಇನ್ ಕೇಸ್ ಮೇಲ್ಗಡೆದು ತುಂಬ ಟಫ್ ಆಯಿತು ಅಂತ ಹೇಳಿದಾಗ ಇದನ್ನು ಕೆಳಗಡೆ ಕೊಟ್ಟರೆ ಅವಾಗ ಅಟ್ಲೀಸ್ಟ್ ಒಂದು 12 to 15 ಮಾರ್ಕ್ಸ್ ಆದರೂ ಇದನ್ನು ಸೇರಿ ಇನ್ನೊಂದು ಯಾವುದಾದ್ರು ರಿಪೀಟ್ ಆದರೆ ಬರ್ಬೋದಲ್ಲ. ಅದಕ್ಕೋಸ್ಕರ ಇದನ್ನು ಎಟ್ ಎನಿ ಕಾಸ್ಟ್ ಬಿಡಬೇಡಿ. ಆಮೇಲೆ ವಾಟ್ ಆರ್ ಕನ್ಸ್ಟ್ರಕ್ಟರ್ಸ್, ಗಿವ್ ದ ಟೈಪ್ಸ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಪ್ರಾಪರ್ಟೀಸ್ ಆಫ್ ಕನ್ಸ್ಟ್ರಕ್ಟರ್, ಸಪೋರ್ಟ್ ವಿತ್ ದ ಎಕ್ಸಾಂಪಲ್. ವೆರಿ ಇಂಪಾರ್ಟೆಂಟ್. ಕನ್ಸ್ಟ್ರಕ್ಟರ್ ಪಕ್ಕ ಎ ಅಥವಾ ಬಿ ಯಲ್ಲಿ ಗ್ಯಾರಂಟಿ ಕೇಳ್ತಾರೆ, ಯಾಕಂದರೆ 4 ಟೈಮ್ಸ್ ರಿಪೀಟ್ ಆಗಿದೆ. ಕ್ವಶನ್ ನಂಬರ್ 3 3 ಟೈಮ್ಸ್ ರಿಪೀಟ್ ಆಗಿದೆ, ಕ್ವಶನ್ ನಂಬರ್ 4 1 ಟೈಮ್ ರಿಪೀಟ್ ಆಗಿದೆ. ಕ್ವಶನ್ ಅವರು ವಾಟ್ ಆರ್ ಕನ್ಸ್ಟ್ರಕ್ಟರ್ಸ್, ಟೈಪ್ಸ್ ಆಫ್ ಕನ್ಸ್ಟ್ರಕ್ಟರ್ ಅಂತ ಕೇಳ್ಬೋದು, ಅಥವಾ ಅವರೇ ಪರ್ಟಿಕ್ಯುಲರ್ಲಿ ಕೇಳ್ಬೋದು. ವಾಟ್ ಡು ಯು ಮೀನ್ ಬೈ ಕಾಪಿ ಕನ್ಸ್ಟ್ರಕ್ಟರ್, ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್, ಈ ಥರ ಕೇಳ್ಬೋದು. ವಾಟ್ ಆರ್ ಕನ್ಸ್ಟ್ರಕ್ಟರ್, ಎಕ್ಸ್ಪ್ಲೈನು ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಆ್ಯಂಡ್ ಕಾಪಿ ಕನ್ಸ್ಟ್ರಕ್ಟರ್ ಅಂತಲ್ಲಿ ಕೇಳಬಹುದು. ಅಥವಾ ಟೈಪ್ಸ್ ಆಫ್ ಕನ್ಸ್ಟ್ರಕ್ಟರ್ ವಿತ್ ಎಕ್ಸಾಂಪಲ್. ಎಕ್ಸಾಂಪಲ್ ಅಂದರೆ ಒಂದು ಎಕ್ಸಾಂಪಲ್ನ ಕೊಡಲೇಬೇಕು ನೀವು. ಪ್ರೋಗ್ರಾಮ್ ತುಂಬ ಇಂಪಾರ್ಟೆಂಟ್. ಇದನ್ನು ಕ್ವಶನ್ ನಂಬರ್ 3 ಕೇಳಿದ್ದಾರೆ, ಕ್ವಶನ್ ನಂಬರ್ 4 ಕೇಳಿದ್ದಾರೆ. ಸೊ ಎಟ್ ಎನಿ ಕಾಸ್ಟ್ ಮಿಸ್ ಮಾಡಬೇಡಿ. ಅದಾದಮೇಲೆ ಇಂಟರ್ಪ್ರೆಟ್ ಜನರಲ್ ಫಾರ್ಮ್ ಆಫ್ ಕ್ಲಾಸ್ ವಿತ್ ಎಕ್ಸಾಂಪಲ್. ಏನಿಲ್ಲ, ಕ್ಲಾಸ್ ಹೇಗಿದೆ, ಕ್ಲಾಸಲ್ಲಿ ಏನೆಲ್ಲ ಇರುತ್ತೆ, ಆಬ್ಜೆಕ್ಟ್ ಇರ್ಬೋದು, ಅಥವಾ ಕ್ಲಾಸ್ ಒಳಗಡೆ ಏನೆಲ್ಲ ಫಂಕ್ಷನ್ಸನ್ನು ಬರೀತೀರಾ ಅದೆಲ್ಲದನ್ನು ಬರೀಬೇಕು. ಜನರಲ್ ಫಾರ್ಮ್ ಆಫ್ ಕ್ಲಾಸ್ ವಿತ್ ಎಕ್ಸಾಂಪಲ್ ಕ್ವಶನ್ ನಂಬರ್ 3 2 ಟೈಮ್ಸ್ ರಿಪೀಟ್ ಆಗಿದೆ ಇದು. ಓಕೆ, ಇದನ್ನು ಇಂಟರ್ಪ್ರೆಟ್ ಜನರಲ್ ಫಾರ್ಮ್ ಆಫ್ ಕ್ಲಾಸ್ ಇದರಲ್ಲಿ ಇಂಟರ್ಪ್ರೆಟ್ ಜನರಲ್ ಫಾರ್ಮ್ ಆಫ್ ಕ್ಲಾಸನ್ನು ಕ್ವಶನ್ ನಂಬರ್ 3 ಕೇಳ್ತಾರೆ. 4 ಕೇಳಿದ್ರು ತುಂಬ ಕೇಳಲಿಲ್ಲ, ಇಲ್ಲಿವರೆಗೆ ಕೇಳಲಿಲ್ಲ. ಓಕೆ, ಎಕ್ಸ್ಪ್ಲೈನ್ ಮೆಥಡ್ ಓವರ್ಲೋಡಿಂಗ್ ಇನ್ ಜಾವಾ ವಿತ್ ಎಕ್ಸಾಂಪಲ್. ವೆರಿ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 3 ಕೇಳಿದ್ದಾರೆ, ಕ್ವಶನ್ ನಂಬರ್ 4 ಕೇಳಿದ್ದಾರೆ. ಒಂದು ಮೆಥಡ್ ಓವರ್ಲೋಡಿಂಗ್, ಮತ್ತೊಂದು ಕನ್ಸ್ಟ್ರಕ್ಟರ್ಸ್. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಇದು ಮತ್ತು ಆಕ್ಸೆಸ್ ಸ್ಪೆಸಿಫೈಯರ್ ಎರಡರಲ್ಲೂ ಕೇಳಿದ್ದಾರೆ. ಎಟ್ ಎನಿ ಕಾಸ್ಟ್ ನೀವು ಮಿಸ್ ಮಾಡಲಿಕ್ಕಿಲ್ಲ. ಆ್ಯಂಡ್ ಡಿಸ್ಕಸ್ ದ ಸಿಗ್ನಿಫಿಕೆಂಟ್ ಫೀಚರ್ಸ್ ಆಫ್ ಫಾಲೋವಿಂಗ್ ಮೆಥಡ್. ಒಂದು ದಿಸ್ ಮತ್ತೊಂದು ಸ್ಟ್ಯಾಟಿಕ್. ತುಂಬ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 4 ಈ ದಿಸ್ ಇದೆ ನೋಡಿ, ತುಂಬ ಟೈಮ್ ಕೇಳಿದ್ದಾರೆ. ಕ್ವಶನ್ ನಂಬರ್ 4 ಎರಡನ್ನೂ ಓದ್ಕೊಳ್ಳಿ, ದಿಸ್ ಮತ್ತು ಸ್ಟ್ಯಾಟಿಕ್. ಕ್ವಶನ್ ನಂಬರ್ 4 ಬಂದಿದೆ, ಕ್ವಶನ್ ನಂಬರ್ 3 ಬಂದಿದೆ. ಕ್ವಶನ್ ನಂಬರ್ 4 ತುಂಬ ಟೈಮ್ ಬಂದಿದೆ, ದಿಸ್ ದಟ್ ಟು ದಿಸ್. ಓಕೆ, ಡಿಫೈನ್ ರಿಕರ್ಷನ್, ರೈಟ್ ರಿಕರ್ಸಿವ್ ಪ್ರೋಗ್ರಾಮ್ ಟು ಫೈಂಡ್ nth ಫಿಬೊನಾಕಿ ನಂಬರ್. ಇದನ್ನು ರಿಕರ್ಷನ್ ಒಂದು ಟೈಮ್ ಕೇಳಿದ್ದಾರೆ, ಕ್ವಶನ್ ನಂಬರ್ 3 ಕೇಳಿದ್ದು. ವಾಟ್ ಯು ಮೀನ್ ಬೈ ರಿಕರ್ಷನ್? nth ಫಿಬೊನಾಕಿ ನಂಬರ್ನ ರಿಕರ್ಸಿವ್ ಪ್ರೋಗ್ರಾಮ್ ಥ್ರೂ ಮಾಡ್ಲಿಕ್ಕೆ ಹೇಳಿದ್ದಾರೆ. ಇದು ಈಸಿ ಅಲ್ಲ, ನಿಮ್ಗೆ ಗೊತ್ತಿದೆಯಲ್ಲ, ಸಿ ಪ್ರೋಗ್ರಾಮಲ್ಲಿ ಕಲ್ತಿದ್ದೀರಾ, ಅದನ್ನು ಜಾವಾದಲ್ಲಿ ಬರೀಬೇಕು. ನೆಕ್ಸ್ಟ್, ಡೆವಲಪ್ ಅ ಸ್ಟ್ಯಾಕ್ ಕ್ಲಾಸ್ ಟು ಹೋಲ್ಡ್ ಅ ಮ್ಯಾಕ್ಸಿಮಮ್ ಆಫ್ n ನಂಬರ್ಸ್ ಅಂತೇಳಿ ಕೇಳ್ಬೋದು, ಅಥವಾ 10 ಇಂಟೀಜರ್ಸ್ ಅಂತೇಳಿ ಕೇಳ್ಬೋದು. ವಿತ್ ಸೂಟೇಬಲ್ ಮೆಥಡ್ ಡೆವಲಪ್ ಅ ಜಾವಾ ಮೈನ್ ಮೆಥಡ್ ಟು ಇಲ್ಲಸ್ಟ್ರೇಟ್ ಸ್ಟ್ಯಾಕ್ ಆಪರೇಷನ್. ವೆರಿ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 3 3 ಟೈಮ್ಸ್ ಕೇಳಿದ್ದಾರೆ, ಕ್ವಶನ್ ನಂಬರ್ 4 ಕೂಡ 1 ಟೈಮ್ ಕೇಳಿದ್ದಾರೆ. ಟು ಹೋಲ್ಡ್ ಅ ಮ್ಯಾಕ್ಸಿಮಮ್ ಆಫ್ n ನಂಬರ್ ಅಂತೇಳಿ ಕೇಳ್ಬೋದು, ಟು ಹೋಲ್ಡ್ ಅ ಮ್ಯಾಕ್ಸಿಮಮ್ ಆಫ್ 10 ಇಂಟೀಜರ್ಸ್ ಅಂತೇಳಿ ಕೇಳ್ಬೋದು. ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಡೆವಲಪ್ ಅ ಜಾವಾ ಪ್ರೋಗ್ರಾಮ್ ಟು ಫೈಂಡ್ ಏರಿಯಾ ಆಫ್ ರೆಕ್ಟ್ಯಾಂಗಲ್, ಸರ್ಕಲ್, ಟ್ರಯಾಂಗಲ್ ಬೈ ದ ಮೆಥಡ್ ಆಫ್ ಓವರ್ಲೋಡಿಂಗ್. ತುಂಬ ಇಂಪಾರ್ಟೆಂಟ್. ನಾನು ಮೊದಲೇ ಹೇಳ್ತಾ ಇದ್ದೇನೆ, ಇಲ್ಲಿ ನೋಡಿ, ಮೆಥಡ್ ಓವರ್ಲೋಡಿಂಗ್ ಜಾವಾ ಎಕ್ಸಾಂಪಲ್ ವೆರಿ ಇಂಪಾರ್ಟೆಂಟು. ಅದು ಬಿಟ್ಟರೆ ಪ್ರೋಗ್ರಾಮನ್ನು ಕೇಳ್ಬೋದು, ಏರಿಯಾ ಆಫ್ ರೆಕ್ಟ್ಯಾಂಗಲ್, ಸರ್ಕಲ್ ಆ್ಯಂಡ್ ಟ್ರಯಾಂಗಲ್. ಓಕೆ, ಸೊ ಇದು ನೋಡಿ, ನಾನು ಇದಿಷ್ಟು 10 ಕ್ವಶನ್ ಆಗಿದೆ, 10 ಕ್ವಶನ್ಸ್. ಇದು ಕ್ವಶನ್ ನಂಬರ್ 3. ಓಕೆ, ಸೊ ಇದಿಷ್ಟನ್ನು ನೀವು ಕಲೀಲೇಬೇಕಾಗತ್ತೆ, ಕಂಪಲ್ಸರಿ ಕಲೀಲೇಬೇಕಾಗತ್ತೆ. ಯಾವಾಗ? ಕ್ವಶನ್ ನಂಬರ್ 3 ಅಟೆಂಡ್ ಮಾಡೋದಾದರೆ. ಅದೇ ನೀವು ಕ್ವಶನ್ ನಂಬರ್ 4 ಅಟೆಂಡ್ ಮಾಡೋದಾದರೆ, ಇಲ್ಲಿ ನೋಡಿ, ಇದು ಡಿಸೈನ್ ಅ ಕ್ಲಾಸ್ ಟು ಕಾಲ್ಡ್ ಎಂಪ್ಲಾಯಿ ವಿತ್ ಫೀಲ್ಡ್ಸ್ ID, ನೇಮ್, ಸ್ಯಾಲ್ರಿ. ಇದರಲ್ಲಿ
ಏನು ರೇಸ್ ಸ್ಯಾಲ್ರಿ ಅಂತ ಒಂದು ಟೈಮ್ ಕೇಳಿದ್ದಾರೆ, ಇನ್ನೊಂದು ಟೈಮ್ ರೀಡ್ ರೈಟ್ ಮೆಥಡನ್ನು ಯೂಸ್ ಮಾಡಿ ಅಂತ ಕೇಳಿದ್ದಾರೆ. ಈ ಸೇಮ್ ಕ್ವಶನ್ ಎಂಪ್ಲಾಯಿ ವಿತ್ ಫೀಲ್ಡ್ಸ್ ID ನೇಮ್ ಸ್ಯಾಲ್ರಿ ಅಂತ ಕೊಟ್ಟು ರೀಡ್ ರೈಟ್ ಮೆಥಡನ್ನು ಮಾಡಲಿಕ್ಕೆ ಕೇಳಿದ್ದಾರೆ. ಅಥವಾ ಕ್ವಶನ್ ಕನ್ಸ್ಟ್ರಕ್ಟರ್ ಮೆಥಡ್ ಟು ರೇಸ್ ಸ್ಯಾಲ್ರಿ ಅಂತ ಕೇಳಿದ್ದಾರೆ. ಇದು ತುಂಬ ಟೈಮ್ ಕೇಳಿದ್ದಾರೆ. ಅದು ಬಿಟ್ಟರೆ ಪಾಸಿಂಗ್ ಆಬ್ಜೆಕ್ಟ್ ಆಸ್ ಪ್ಯಾರಾಮೀಟರ್ ಇದನ್ನು ಕೇಳಿದ್ದಾರೆ. ಓಕೆ, ಸೊ ಪ್ರೋಗ್ರಾಮ್ ಟು ಪರ್ಫಾರ್ಮ್ ಸ್ಟ್ಯಾಕ್ ಆಪರೇಷನ್ ಯೂಸಿಂಗ್ ಕ್ಲಾಸ್ ಆ್ಯಂಡ್ ಮೆಥಡ್ ಸ್ಟ್ಯಾಕ್ ಆಪರೇಷನ್ ಮೇಲೆ ಕೇಳಿದ್ದಾರೆ. ಆಯಿತಾ, ಅದು ಬಿಟ್ಟರೆ ಎಕ್ಸ್ಪ್ಲೇನ್ ಮೆಥಡ್ ಓವರ್ಲೋಡಿಂಗ್ ಆಲ್ರೆಡಿ ನಾನು ಹಿಂದ್ಗಡೆ ಹೇಳಿದ್ದೇನೆ. ಮೆಥಡ್ ಓವರ್ಲೋಡಿಂಗ್ ತುಂಬ ಇಂಪಾರ್ಟೆಂಟ್. ಮೆಥಡ್ ಓವರ್ಲೋಡಿಂಗನ್ನು ಹಿಂದ್ಗಡೆ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ಮೆಥಡ್ ಓವರ್ಲೋಡಿಂಗ್ ಇನ್ ಜಾವಾ, ಅದನ್ನು ನಾನು ಆಲ್ರೆಡಿ ಇಲ್ಲೇ ಹೇಳಿದ್ದೇನೆ. ಸೊ ಇಲ್ಲಿ ಇದು ಮಾಡೋದು ಬೇಡ. ಇಲ್ಲಿ ಡೆಫಿನೇಷನಲ್ಲಿ ಒಂದು ಆಕ್ಸೆಸ್ ಕಂಟ್ರೋಲ್ ಕೇಳಿದ್ದಾರೆ. ಡಿಫೈನ್, ಆಕ್ಸೆಸ್ ಕಂಟ್ರೋಲ್ ಮತ್ತು ಫೈನಲ್. ಓಕೆ, ಅದು ಬಿಟ್ಟರೆ ಕಾಲ್ ಬೈ ವ್ಯಾಲ್ಯೂ, ಕಾಲ್ ಬೈ ರೆಫರೆನ್ಸ್. ಫೈನಾ? ಸೊ ಇಲ್ಲ ನೋಡಿ, ನೀವು ಪ್ರೋಗ್ರಾಮ್ ಅಥವಾ ಕ್ವಶನ್ ನಂಬರ್ 4 ಮಾಡೋದಾದರೆ ಈ ಪ್ರೋಗ್ರಾಮ್ ಮೇಲೆ ಕ್ವಶನ್ ಕೇಳೋ ಚಾನ್ಸ್ ವೆರಿ ವೆರಿ ಹೈ ಇದೆ. ದಟ್ ಟು ಎಂಪ್ಲಾಯಿ. ಅದು ಬಿಟ್ಟರೆ ಪಾಸಿಂಗ್ ಆಬ್ಜೆಕ್ಟ್ ಆಸ್ ಪ್ಯಾರಾಮೀಟರ್ ಒಂದು, ಪರ್ಫಾರ್ಮ್ ಸ್ಟ್ಯಾಕ್ ಆಪರೇಷನ್ ಮತ್ತು ಮೆಥಡ್ ಓವರ್ಲೋಡಿಂಗ್ ಆಲ್ರೆಡಿ ಹಿಂದ್ಗಡೆ ಹೇಳಿದ್ದೇನೆ. ಸೊ ನೋ ನೀಡ್ ಟು ವರಿ. ಕಾಲ್ ಬೈ ವ್ಯಾಲ್ಯೂ, ಕಾಲ್ ಬೈ ರೆಫರೆನ್ಸ್. ಅಂದರೆ ನೀವು ಕ್ವಶನ್ ನಂಬರ್ 3 ಇದಿಷ್ಟನ್ನು ಕಲೀಲೇಬೇಕಾಗತ್ತೆ. ಅದು ನಿಮ್ಗೆ ಇದಿಷ್ಟನ್ನು ಅದರ ಮೋಸ್ಟ್ ರಿಪೀಟೆಡ್ ಕಲಿತ್ರೆ ಕ್ವಶನ್ ನಂಬರ್ 4 ಬರ್ಬೋದು ನಿಮ್ಗೆ ಇದೆಲ್ಲ. ಅದು ಈ ದಿಸ್ ಮತ್ತು ಯಾವುದು ಮೆಥಡ್ ಓವರ್ಲೋಡಿಂಗ್ ಇರ್ಬೋದು, ಆ್ಯಂಡ್ ನಿಮ್ಮ ಕನ್ಸ್ಟ್ರಕ್ಟರ್ಸ್ ಇರ್ಬೋದು. ಕ್ವಶನ್ ನಂಬರ್ 3 ಕೇಳಿದರೆ 4 ಕೇಳಿದ್ದಾರೆ. ಓಕೆ, ಸೊ ನೀವು 3 ನಾನು ಮಾಡ್ತೇನೆ ಸರ್, ನಾನು ಇವಾಗ 4 ಮಾಡೋದಿಲ್ಲ, 3 ಪರ್ಫೆಕ್ಟ್ ಮಾಡ್ತೇನೆ ಅಂತಾದರೆ ಈ 10 ಕ್ವಶನ್ಸನ್ನು ಕಲ್ತ್ಕೊಂಡು ಹೋಗಿ ಕಂಪಲ್ಸರಿ. ಅದರಲ್ಲೂ ಮೋಸ್ಟ್ ರಿಪೀಟೆಡ್ ಇದ್ದೆ ನೋಡಿ, ಯಾವುದು ದಿಸ್ ಸ್ಟ್ಯಾಟಿಕ್ ಮತ್ತು ಇದು ಕನ್ಸ್ಟ್ರಕ್ಟರ್ಸ್ ಟೈಪ್ಸು, ಅದಾದಮೇಲೆ ಗಾರ್ಬೇಜ್ ಕಲೆಕ್ಷನ್ನು ಅದು ಇಂಪಾರ್ಟೆಂಟ್, ಆಕ್ಸೆಸ್ ಸ್ಪೆಸಿಫೈಯರು, ಮೆಥಡ್ ಓವರ್ಲೋಡಿಂಗು, ಅದನ್ನು ಕಂಪಲ್ಸರಿ ಕಲ್ತ್ಕೊಂಡು ಹೋಗಲೇಬೇಕು. ಡೆವಲಪ್ ಸ್ಟ್ಯಾಕ್ ಕ್ಲಾಸ್ ಟು ಹೋಲ್ಡ್ ಮ್ಯಾಕ್ಸಿಮಮ್ ಆಫ್ n ನಂಬರ್ಸ್. ನೀವು ಈ 10 ಕ್ವಶನ್ಸನ್ನು ಓದ್ಕೊಂಡು ಹೋದರೆ ನನ್ನ ಅನಿಸಿಕೆ ಪ್ರಕಾರ ಕ್ವಶನ್ ನಂಬರ್ 3 15 ಪಕ್ಕ ಬರುತ್ತೆ. 12 to 15 ಗ್ಯಾರಂಟಿ ಬರುತ್ತೆ, 100% ಬರುತ್ತೆ. 20 ಬರ್ಬೋದು, ಇದೇ ಇಷ್ಟು ರಿಪೀಟ್ ಆಗುತ್ತೆ. ಬಟ್ ಈ 10 ಕ್ವಶನ್ಸನ್ನು ಕಂಪಲ್ಸರಿ ಓದ್ಕೊಂಡು ಹೋಗಲೇಬೇಕು. ನನ್ನ ಅನಿಸಿಕೆ ಪ್ರಕಾರ 20 ಬರ್ಬೋದು, ಬಟ್ 15 ಅಂತೂ ಪಕ್ಕ ಬರುತ್ತೆ. ಓಕೆ, ಸೊ ನೀವು ಕ್ವಶನ್ ನಂಬರ್ 3 ಇದನ್ನು ಜಾಸ್ತಿ ಫೋಕಸ್ ಮಾಡಿ. ಇಲ್ಲ ಸರ್ ನಾನು ಕ್ವಶನ್ ನಂಬರ್ 4 ಫೋಕಸ್ ಮಾಡ್ತೇನೆ ಅಂತಾದರೆ ಈ ಪ್ರೋಗ್ರಾಮನ್ನು ಕೇಳಿದ್ದಾರೆ ತುಂಬ ಟೈಮ್. ಈ ಪ್ರೋಗ್ರಾಮ್ ಡಿಸೈನ್ ಕ್ಲಾಸ್, ಅದು ಬಿಟ್ಟರೆ ಪಾಸಿಂಗ್ ಆಬ್ಜೆಕ್ಟ್ ಆಸ್ ಪ್ಯಾರಾಮೀಟರ್ ಎರಡನೇದು, ಇದನ್ನು ತುಂಬ ಟೈಮ್ ಕೇಳಿದ್ದಾರೆ ಇವೆರಡನ್ನು. ಆಯಿತಾ, ಆಮೇಲೆ ಪ್ರೋಗ್ರಾಮ್ ಟು ಪರ್ಫಾರ್ಮ್ ಸ್ಟ್ಯಾಕ್ ಆಪರೇಷನ್ ಯೂಸಿಂಗ್ ಕ್ಲಾಸ್ ಆ್ಯಂಡ್ ಮೆಥಡ್ಸ್. ಇವು 3 ನೀವು ಕಂಪಲ್ಸರಿ ಕಲೀಲೇಬೇಕು. ಯಾವುದು ಕ್ವಶನ್ ನಂಬರ್ 4 ಮಾಡೋದಾದರೆ ಅದರ ಜೊತೆ ನೀವು ಇದನ್ನು ಕಲಿಬೇಕು, ದಿಸ್ ಮತ್ತು ಸ್ಟ್ಯಾಟಿಕ್ ಒಂದು. ಅದಾದಮೇಲೆ ಡೆವಲಪ್ ಸ್ಟ್ಯಾಕ್ ಕ್ಲಾಸ್ ಟು ಹೋಲ್ಡ್ ಮ್ಯಾಕ್ಸಿಮಮ್ ಆಫ್ 10 ಇಂಟೀಜರ್ಸ್ 2, ದೆನ್ ಓವರ್ಲೋಡಿಂಗ್ 3, ಡಿಫ್ರೆಂಟ್ ಕ್ಲಾಸ್ ಸ್ಪೆಸಿಫೈಯರ್ 4, ಕನ್ಸ್ಟ್ರಕ್ಟರ್ಸ್ 5. ಅಂದರೆ ಟೋಟಲ್ ಆಗಿ 5 + 3 8, 5+ ಅಂದರೆ ಅರೌಂಡ್ 9 ಕ್ವಶನೇ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ನೀವು ಕ್ವಶನ್ ನಂಬರ್ 3 ಇದನ್ನೇ ಓದ್ಕೊಂಡು ಹೋಗಿ ಅಲ್ಲ, ಅದಾದರೂ 9 ಕ್ವಶನ್. ಆ್ಯಂಡ್ ಅದರಲ್ಲಿ ಇದಿದೆ ನೋಡಿ ಎಂಪ್ಲಾಯಿ, ಅದು ಯಾವ ರೀತಿಯೂ ಕೇಳ್ಬೋದು. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು. ದಯವಿಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಇದು 10 ಕ್ವಶನ್ಸನ್ನು ಓದ್ಕೊಂಡು ಹೋಗಿ ಕ್ವಶನ್ ನಂಬರ್ 3 ಪಕ್ಕಾ 15 ತೆಗಿಬೋದು, ಗ್ಯಾರಂಟಿ 20 ತೆಗಿಬೋದು. ಆಯಿತಾ, ಇಲ್ಲ ನಾನು ಕ್ವಶನ್ ನಂಬರ್ 4 ಓದ್ತೇನಂತಾದರೆ ಆ ಹಿಂದ್ಗಡೆ ಹೇಳಿರುವಂತಹ ಇದು ಯಾವುದು 1 2 3 ಕಂಪಲ್ಸರಿ ಓದಬೇಕು. ಅದರ ಜೊತೆ ಕಾಲ್ ಬೈ ವ್ಯಾಲ್ಯೂ ಆ್ಯಂಡ್ ಕಾಲ್ ಬೈ ರೆಫರೆನ್ಸ್ 4. ಅದಾದಮೇಲೆ ಇಲ್ಲಿ ರಿಪೀಟ್ ಆಗಿರೋದು ದಿಸ್, ಕನ್ಸ್ಟ್ರಕ್ಟರ್ಸ್ ಮತ್ತು ಆಕ್ಸೆಸ್ ಸ್ಪೆಸಿಫೈಯರ್ಸು, ದೆನ್ ಸ್ಟ್ಯಾಕ್ ಕ್ಲಾಸ್ ಟು ಹೋಲ್ಡ್ ಅದು ಸ್ಟ್ಯಾಕ್ ಆಪರೇಷನ್ ಅದು ಓದಲೇಬೇಕು. ಅದಕ್ಕೋಸ್ಕರ ನಾನು ಹೇಳ್ತೇನೆ ಇದು 10 ಫಸ್ಟ್ ಓದಿ. ಇದರಲ್ಲಿ ಮೋಸ್ಟ್ ಟೈಮ್ ರಿಪೀಟ್ ಆಗಿರೋದನ್ನು ಓದ್ಕೊಳ್ಳಿ. ಇನ್ ಕೇಸ್ ನಿಮಗೆ ಕ್ವಶನ್ ನಂಬರ್ 3 ಕಷ್ಟ ಆದರೆ 4 ಇದರಲ್ಲಿ ಒಂದು ಗ್ಯಾರಂಟಿ ಬಂದೇ ಬರುತ್ತೆ, ಪಕ್ಕ ಒಂದು 8 ಮಾರ್ಕ್ಸಿಗೆ. ಇಲ್ಲಿ ನೀವು ಒಂದು 2-3 ಕ್ವಶನ್ಸ್ ಕಲ್ತ್ಕೊಂಡ್ರೆ ಗ್ಯಾರಂಟಿ ನೀವು 15+ ತೆಗಿಬೋದು. ಓಕೆ, ಸೊ ಇದಿಷ್ಟು ಮಾಡ್ಯೂಲ್ 3 ಆಗಿದೆ. ಮಾಡ್ಯೂಲ್ 2 ಆಗಿದೆ. ಅಂದರೆ ಕ್ವಶನ್ ನಂಬರ್ 3 ಮತ್ತು ಕ್ವಶನ್ ನಂಬರ್ 4 ಆಗಿದೆ. ಮುಂದಿನ ವೀಡಿಯೋದಲ್ಲಿ ಮಾಡ್ಯೂಲ್ 4 ಕೂಡ ಅಪ್ಲೋಡ್ ಮಾಡ್ತೇನೆ. ದಯವಿಟ್ಟು ಫಸ್ಟ್ ಈ 10 ಕ್ವಶನ್ಸನ್ನು 10 ಕಾಸ್ಟ್ ಬಿಡಬೇಡಿ. ಕ್ವಶನ್ ನಂಬರ್ 3 ಗ್ಯಾರಂಟಿ 15 ಮಾರ್ಕ್ಸಿಗೆ ಅಟೆಂಡ್ ಮಾಡ್ಬೋದು. ಆ್ಯಂಡ್ ಇನ್ ಕೇಸ್ ನೀವು ಇಲ್ಲಿ ಮಾಡಲಿಕ್ಕೆ ಆಗದೆ ಇದ್ರೂ ಕೂಡ ಆಚೆಗಡೆನೂ ಕೂಡ ಆಗುತ್ತೆ ನಿಮಗೆ. ಆಚೆಗಡೆ ಕ್ವಶನ್ ನಂಬರ್ 4 ಅದರಲ್ಲೂ ಕೂಡ ಇದೇ ರಿಪೀಟ್ ಆಗಿರೋದು ಹೆಚ್ಚಿದಾಗಿ. ಇಲ್ಲ ಸರ್ ನಾನು ಕ್ವಶನ್ ನಂಬರ್ 4 ಮಾಡ್ತೇನೆ ಅಂತಾದರೆ ಇದರಲ್ಲಿ ಇದು ಒಂದು ಡಿಸೈನ್ ಕ್ಲಾಸ್ ಕಾಲ್ಡ್ ಎಂಪ್ಲಾಯಿ, ಇದು ಯಾವುದು ಕೇಳ್ಬೋದು. ಹೆಚ್ಚಿನ ಟೈಮ್ ಸ್ಯಾಲ್ರಿ ರೇಸ್ ಕೇಳಿದ್ದಾರೆ, ಅದಾದ ನಂತರ ರೀಡ್ ಮತ್ತು ರೈಟ್ ಕೇಳಿದ್ದಾರೆ. ಇದು ಪ್ಲಸ್ ಪಾಸಿಂಗ್ ಆಬ್ಜೆಕ್ಟ್ ಎಸ್ ಪ್ಯಾರಾಮೀಟರ್ ತುಂಬ ಇಂಪಾರ್ಟೆಂಟ್. ಪಾಸಿಂಗ್ ಆಬ್ಜೆಕ್ಟ್ ಎಸ್ ಪ್ಯಾರಾಮೀಟರ್ ಅಥವಾ ಆರ್ಗ್ಯುಮೆಂಟ್ ಅಂತ ಕೇಳ್ತಾರೆ, ತುಂಬ ಇಂಪಾರ್ಟೆಂಟ್ ಇವು 2. ಅದು ಬಿಟ್ಟರೆ ಪ್ರೋಗ್ರಾಮ್ ಟು ಸ್ಟ್ಯಾಕ್ ಆಪರೇಷನ್ ಯೂಸಿಂಗ್ ಕ್ಲಾಸ್ ಆ್ಯಂಡ್ ಮೆಥಡ್ಸ್ 3. ಆಯಿತಾ, ಅದಾದಮೇಲೆ ಕಾಲ್ ಬೈ ವ್ಯಾಲ್ಯೂ ಮತ್ತು ಕಾಲ್ ಬೈ ರೆಫರೆನ್ಸ್ ಇದಿಷ್ಟು ಕಲಿಬೇಕು. ಮತ್ತು ಅದ್ರ ಜೊತೆ ಇದು ಆಪರೇಟರ್ ಓವರ್ಲೋಡಿಂಗ್, ಕನ್ಸ್ಟ್ರಕ್ಟರ್ಸ್, ಆಕ್ಸೆಸ್ ಸ್ಪೆಸಿಫೈಯರ್ಸು ಆ್ಯಂಡ್ ದಿಸ್ ಅದು ತುಂಬ ಇಂಪಾರ್ಟೆಂಟ್. ಟೋಟಲ್ ಆಗಿ 8 to 9 ಯಾವುದಂತ ಡಿಸೈಡ್ ಮಾಡಿ. ನೀವು ಕ್ವಶನ್ ನಂಬರ್ 3 ಮಾಡ್ತೀರಾ, ಕ್ವಶನ್ ನಂಬರ್ 4 ಮಾಡ್ತೀರಾ. 3 ಮಾಡೋದಾದರೆ ಇವು 10 ಕ್ವಶನ್ಸನ್ನು ಮಾಡಿ, ಈಸಿ ಇದೆ. 4 ಮಾಡೋದಾದರೆ ಅಲ್ಲಿ ಹೇಳಿದಂಥ 5 ಕ್ವಶನು ಪ್ಲಸ್ ಇಲ್ಲಿ ರಿಪೀಟ್ ಆಗಿರೋದು ದಿಸ್, ಮೆಥಡ್ ಓವರ್ಲೋಡಿಂಗ್, ಕನ್ಸ್ಟ್ರಕ್ಟರ್, ಆಕ್ಸೆಸ್ ಸ್ಪೆಸಿಫೈಯರ್, ಸ್ಟ್ಯಾಕ್ ಆಪರೇಷನ್ ಹಿಂದ್ಗಡೆ ಹೇಳಿದ್ದೆಲ್ಲ ಅದೇ
ಜಾವಾ ಮೇನ್ ಮೆಥಡ್ 2 ಅದೇ ಓಕೆ. ಟೋಟಲಾಗಿ ಯಾವುದೇ ಮಾಡಿದರೂ ನೀವು 8 to 9 ಕ್ವಶನ್ಸ್ ಓದಲೇಬೇಕು, ಸರಿನಾ? ಓಕೆ, ಇದಿಷ್ಟು ಏನು ಮಾಡ್ಯೂಲ್ 2 ಇಂದಾಗಿದೆ. ಸದ್ಯದಲ್ಲಿ ಇನ್ನೊಂದು 1 or 2 ಅವರ್ಸಲ್ಲಿ ಮಾಡ್ಯೂಲ್ 3 ಕೂಡ ಅಪ್ಲೋಡ್ ಮಾಡ್ತಾರೆ. ಓಕೆ, ಸೊ ನೀವು ಈ ಚಾನಲ್ಗೆ ನೀವು ಆಗಿದ್ದರೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಗೆ ಈ ಚಾನಲಿಂದ ಏನಾದರೂ ಯೂಸ್ಫುಲ್ ಆಗ್ತಾ ಇದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದಾನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಾನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.